ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಬಿಗ್ ಬಾಸ್ನಿಂದ ಹೊರಗೆ ಬಂದ ನಂತರ ಗಿಲ್ಲಿ ನಟ ಅವರು ಇವತ್ತಿನವರೆಗೂ ಇನ್ನೂ ಸರಿಯಾಗಿ ಮನೆಗೆ ಹೋಗ್ಲಿಕ್ಕಾಗಿಲ್ಲ. ಅವರಿಗೆ ಒಂದೆರಡು ಮೂರು ಸಾರಿ ಏನೋ ಹೋಗಿರ್ಬೋದು ಅಷ್ಟೇ. ಆಮೇಲೆ ಅವರು ಜನರ ಮಧ್ಯದಲ್ಲೇ ತಿರುಗಾಡ್ತಾ ಇದ್ದಾರೆ ಇವಾಗ. ಆಮೇಲೆ ದೊಡ್ಡ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಏನೋ ಮೊನ್ನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಈ ಬಿಗ್ ಬಾಸ್ ಸದಸ್ಯರುಗಳು ಒಂದೇ ಕಡೆಗೆ ಕೂಡ್ಕೊಂಡಿದ್ರು. ಈ ಕನಕಪುರದ ಕನಕೋತ್ಸವ ಕಾರ್ಯಕ್ರಮದಷ್ಟೇ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಕೂಡ ಮಾಡಿದ್ರು. ಜನಗಳಿಗೆ ಇವತ್ತಿನವರೆಗೂ ಕೂಡ ಆ ಬಿಗ್ ಬಾಸ್ ವಿಚಾರಗಳನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಇದರ ಮಧ್ಯೆ ನಮ್ಮ ಗಿಲ್ಲಿಯವರ ವಿರುದ್ಧ ಏನೋ ದೂರನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಇದು ಈ ಚಿತ್ರರಂಗದಲ್ಲಿ ಏನ್ ಇವ್ರು ಬೆಳೀತಾರಲ್ಲ, ಇಂಥವ್ರ ವಿರುದ್ಧ ಏನಾದ್ರೂ ಒಂದು ಗಾಸಿಪ್ಪು ಅಥವಾ ಏನಾದ್ರೂ ಒಂದು ಕಿತಾಪತಿ ಮಾಡಿದ್ರೆ ನಮ್ಮ ಹೆಸರು ಬರ್ತದ, ನಾವು ಪ್ರಸಿದ್ಧಿಗೆ ಬರ್ತೀವಿ ಅಂತ ತಿಳ್ಕೊಂಡು ಕೆಲಸ ಮಾಡೋರು ಅದಾರ. ಅಲ್ಲ, ಈಗ ದೂರು ಸಲ್ಲಿಸಿರು ಅವರು ಆ ಉದ್ದೇಶ ಇಟ್ಟುಕೊಂಡ ಮಾಡ್ಯಾರ ಅಂತ ನಾ ಹೇಳುದಿಲ್ಲ, ಬಟ್ ಆ ತರ ಮಾಡೋರು ಅದಾರ. ಈಗ ನೋಡ್ರಿ, ಈಗ ಉದಾಹರಣೆಗೆ ನಮ್ಮ ಡಾಗ್ ಸತೀಶ್ ಅವರು, ಆಮೇಲೆ ನಮ್ಮ ಪಾಪ ಮಾಳು ಅವರು ಹೊರಗಡೆ ಬಂದ ನಂತರ ಏನೇನೋ ಮಾತಾಡಿದ್ರು. ಒಂದಷ್ಟು ಪಾಪ ತಿಳುವಳಿಕೆ ಕಮ್ಮಿ ಅಂತ ಅನಿಸ್ತದ. ಅದನ್ನ ಅವರು ಅಲ್ಲಿ ಒಳಗಡೆ ಇದ್ದುಕೊಂಡ್ರೆ ನೇರವಾಗಿ ಮಾತಾಡಿದ್ರೆ ಇನ್ನೊಂದು 4 ವಾರ ಇರ್ತಿದ್ರು ಅವರು. ಅಲ್ಲ, ಅವರು ಕೂಡ ಕೊನೆ 5 ಜನರಲ್ಲಿ ಬರಬಹುದು ಅಂತ ನಾನು ತರ್ಕ ಮಾಡಿದ್ದೆ ಒಂದು ಸಾರಿ. ಏನಂದ್ರೆ ಈ ಪ್ರಸಿದ್ಧಿ ಜನಪ್ರಿಯತೆ ಅನ್ನುವಂತ ಹುಚ್ಚು ಬಹಳ ಕೆಟ್ಟಿದು. ಏನ್ರಿ, ಇದನ್ನ ಒಂಥರ ಸ್ಟ್ರಾಟಜಿ ಆಗಿ, ಒಂದು ಟ್ರಿಕ್ ಆಗಿ ಬಳಸ್ತಾರ ಬಹಳ ಜನ. ನಮ್ಮ ಗಿಲ್ಲಿಯವರಿಂದ ಕೆಲವು ನಟಿಯರುಗಳು ಬಹಳ ಒಳ್ಳೆಯ ಕೀರ್ತಿಯನ್ನು ಪಡೆದ್ರು, ಹೆಸರು ಪಡೆದ್ರು, ಪ್ರಸಿದ್ಧಿಗೆ ಬಂದ್ರು ಅಂತ ಕೆಲವು ಪತ್ರಿಕೆಗಳಲ್ಲಿ, ಕೆಲವು ವಿಡಿಯೋಗಳಲ್ಲಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಅವರು ನಯನ ಅನ್ನುವರು ಒಬ್ರು, ಗಗನ ಅನ್ನುವರು ಒಬ್ರು, ಆಮೇಲೆ ಇನ್ನೊಬ್ರು ಯಾರ್ದೋ ಹೆಸರು ಹೇಳಿದ್ರು. ಆಮೇಲೆ ನಮ್ಮ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ಕಾವ್ಯ ಅವರು, ಇವರೆಲ್ಲ ಗಿಲ್ಲಿಯವರೊಂದಿಗೆ ಕಾರ್ಯಕ್ರಮಗಳನ್ನ ಕೊಡೋದ್ರಿಂದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದ್ರು ಅಂತ ಹೇಳ್ತಾರೆ. ಇರಬಹುದು, ಅದಕ್ಕೆ ಗಿಲ್ಲಿಯವರು ಒಂಚೂರು ಕಾರಣ ಆಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಅವ್ರದ್ದು ಶ್ರಮ ಇರ್ತದಲ್ಲ. ಕೆಲವು ಸಾರಿ ಏನಾಗತ್ತೆ, ಬಹಳಷ್ಟು ನಾವು ಒಬ್ಬರನ್ನೇ ಎತ್ತಿ ಹೇಳಿದಾಗ ಅವ್ರ ಜೊತೆ ಇರ್ತಕ್ಕಂಥ ಇನ್ನೊಬ್ಬರಿಗೆ ಒಂದಷ್ಟು ನೋವು, ಬೇಜಾರು ಆಗಬಹುದು. ಏನಪ್ಪಾ, ಬರೀ ಅವ ಒಬ್ಬನೇ ಕಾರಣನು, ನಾವು ಅವನ ಜೊತೆ ಮಾಡಿಲ್ವಾ, ನಾವು ಕಷ್ಟಪಟ್ಟಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಸಹಜ ಅದು. ಅವರು ಕೂಡ ಕೆಲಸ ಮಾಡಿರ್ತಾರೆ, ಅವರು ಸಹಕಾರ ಮಾಡಿರ್ತಾರೆ, ಅವರಲ್ಲೂ ಕೂಡ ನಟನೆ, ನಾಟ್ಯ ಎಲ್ಲನೂ ಇರ್ತದೆ. ಅದಕ್ಕೋಸ್ಕರ ಅವರು ಪ್ರಸಿದ್ಧಿಗೆ ಬಂದಿರ್ತಾರ. ಆದ್ರೆ ಗಿಲ್ಲಿ ಅವರು ಇದನ್ನೆಲ್ಲಿಯೂ ಹೇಳ್ಕೊಂಡಿಲ್ಲ, ನನ್ನಿಂದ ಅವರು ಪ್ರಸಿದ್ಧಿಗೆ ಬಂದಾರಂತ. ಆದ್ರೆ ಕೆಲವು ವರದಿಗಾರರು ಆ ತರ ಹೇಳ್ತಾರೆ. ಇರಬಹುದು, ನಮಗೂ ನೋಡಿದ್ರೆ ಒಂಚೂರು ಹಾಗೆ ಅನಿಸ್ತದ. ಗಿಲ್ಲಿಯವರ ಪರಿಶ್ರಮದಿಂದ, ಗಿಲ್ಲಿಯವರ ಒಂದು ಜಾಣತನದಿಂದ ಅವ್ರೇನದಪ್ಪ ಅಂದ್ರೆ, ಸಾಮಾನ್ಯವಾಗಿ ಕೆಲವರು ಅವ್ರ ಬಗ್ಗೆ ಏನೋ ಅಪಪ್ರಚಾರನು ಮಾಡ್ತಾರ. ಒಬ್ಬಿಬ್ರು ಅವ್ರಿಗೆ ಬ್ಯಾಡಾದವ್ರು ಇರ್ತಾರಲ್ಲ, ಈ ಹುಡುಗಿಯರ್ನ ಇಟ್ಕೊಂಡು ಇವ ಈ ರೀತಿ ಪ್ರಸಿದ್ಧಿಗೆ ಬರ್ತಾನ ಅಂತ. ಆ ಯಾವ ಭಾವನೆನೂ ಇಲ್ರಿ ಅವ್ರ ಹತ್ರ. ಹಂಗ ಆ ಮನುಷ್ಯ ಚೀಪ್ ಪಾಪ್ಯುಲಾರಿಟಿ ಪರ್ಸನ್ ಆಗಿದ್ದ ಅಂದ್ರ ಇಷ್ಟೊತ್ತಿಗಾಗಲೇ ಹೆಸರು ಕೆಡಿಸ್ಕೊಂಡು ಬಹಳ ದಿವಸ ಆಗ್ತಿತ್ತು. ಅವರು ಈ ರಂಗದೊಳಗೆ ಬಂದು ಏನೋ ಒಂದ್ 2-3 ತಿಂಗಳು ಆಗಿಲ್ರಿ. ಅವ್ರು ಬಂದು 7ರಿಂದ 8 ವರ್ಷ ಆತು. ಬೆಂಗಳೂರಿಗೆ ಬಂದು ಹೆಚ್ಚು ಕಮ್ಮಿ 10 ವರ್ಷ ಆತು. ಹೋಗ್ಲಿ, ಒಂದ್ 2 ವರ್ಷ ಅದ್ರ ತೆಗೆದು ಬಿಡು ನಾವು.
2 ವರ್ಷ ತೆಗೆದ್ರೆ 8 ವರ್ಷ ಆತ ಅವ್ರು ಈ ಒಂದು ಕ್ಷೇತ್ರಕ್ಕೆ ಬಂದು. ಹೋಗ್ಲಿ 5 ವರ್ಷ ಹಿಡಿತೀರಾ? ಇತ್ತೀಚಿನ 5 ವರ್ಷಗಳಿಂದ ಅವರು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರ. ಸಾಕಷ್ಟು ಹಾಸ್ಯ ಚಟಾಕಿಗಳನ್ನ ಹಾರಿಸ್ತಾ ಇದ್ದಾರ. ಆದ್ರೆ ಯಾರು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ಸ್ವತಃ ಅವ್ರ ಜೊತೆ ನಟನೆ ಮಾಡ್ತಕ್ಕಂಥ, ಅವ್ರ ಜೊತೆ ಪಾತ್ರಗಳನ್ನ ಮಾಡ್ತಕ್ಕಂಥ, ಅವ್ರ ಜೊತೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತಕ್ಕಂಥವ್ರು ಕೂಡ ಯಾರು ಹುಡುಗಿಯರು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿಲ್ಲ, ಅಥವಾ ಅವ ಕೆಟ್ಟದನ, ಅವ ಸುಮಾರದನ ಅಂತೂ ಹೇಳಿಲ್ಲ, ಎಲ್ಲೂ ಯಾರು ಹೇಳಿಲ್ಲ. ಕಾರಣ ಏನು ಅಂದ್ರ ಗಿಲ್ಲಿಯವರ ಒಂದು ವ್ಯಕ್ತಿತ್ವ. ಎಂಥ ಅದ್ಭುತ ಮನುಷ್ಯ ಅಂದ್ರ ಇಷ್ಟೆಲ್ಲಾ ಮಾಡಿದ್ರು ಯಾವುದನ್ನೂ ತಲೆ ಒಳಗಿಟ್ಕೊಳಂಗಿಲ್ಲ, ನಿಶ್ಚಿಂತವಾಗಿರ್ತಾನ. ಆಮೇಲೆ ಯಾವ ಒಂದು ಕಪಟ ಭಾವನೆ ಇರಂಗಿಲ್ಲ. ನಾನ ನಿನ್ನೆ ಮಾಡಿದಂತ ಒಂದು ವಿಡಿಯೋದೊಳಗೆ ಹೇಳಿದೆ, ಅವ್ರ ಊರೊಳಗಿರ್ತಕ್ಕಂಥ ಗಡದಪುರದಲ್ಲಿರ್ತಕ್ಕಂಥ ಒಬ್ಬ ಹಿರಿಯರು ಮಂಜಣ್ಣ ಅನ್ನುವರು, ಅವ್ರು ಹೇಳ್ತಾರ, ನಮ್ಮ ಗಿಲ್ಲಿ ಯಾವ ಹುಡುಗಿಯರನ್ನು ಹುಡುಗಿಯರು ಅಂತ ತಿಳ್ಕೊಳಂಗಿಲ್ಲ, ಹುಡುಗರು ಅಂತ ತಿಳ್ಕೊಂಡವ ವರ್ತನೆ ಮಾಡ್ತಾನ. ಬಹಳ ಅದ್ಭುತವಾದಂತ ಹುಡುಗ ನಮ್ಮ ಹುಡುಗ, ಒಬ್ಬ ನಮ್ಮ ಊರಿನ ರತ್ನ, ಇನ್ನೂ ಬಹಳ ಬೆಳಿತಾನ ಅಂತ ಹೇಳ್ತಾರ. ಅಂದ್ರ ಆ ವ್ಯಕ್ತಿತ್ವ ಅವ್ರು ಹೆಂಗ್ ಅಳವಡಿಸ್ಕೊಂಡಾರ ನೋಡ್ರಿ. ಸ್ವತಃ ಅವ್ರ ಜೊತೆ ನಟನೆ ಮಾಡಿದಂತ ಇವು ಯಾವ ನಟಿಯರು ಕೂಡ ಅವ್ರ ಬಗ್ಗೆ ಬ್ಲೇಮ್ ಮಾಡಿಲ್ಲ ಇವತ್ತು. ಯಾಕಂದ್ರೆ ಆ ರೀತಿ ನಡ್ಕೊಂಡಿಲ್ಲ ಅವನು. ಏನೇ ಮಾಡಿದ್ರು ಜನರನ್ನ ರಂಜಿಸುವುದಕ್ಕೋಸ್ಕರ ಮಾಡ್ತಾರೆ ವಿನಃ ವೈಯಕ್ತಿಕ ಯಾವುದೇ ಒಂದು ಸ್ವಾರ್ಥ ಏನು ಇಲ್ಲ ಆ ವ್ಯಕ್ತಿಗೆ. ಜನರನ್ನ ರಂಜಿಸಬೇಕು, ರಂಜಿಸುವುದಕ್ಕೋಸ್ಕರ ಮಾಡ್ತಾರ. ಸ್ವಂತ ಯಾವುದೇ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಅವರು. ಜನರನ್ನ ರಂಜಿಸಿದೆ ಅಂದ್ರೆ ನಾನು ಹೆಚ್ಚು ಪ್ರಸಿದ್ಧಿಗೆ ಬರ್ತೀನಿ ಅನ್ನೋ ಭಾವನೆ ಅವರಲ್ಲಿ ಅದ. ಮತ್ತೆ ಯಾರಿಗೂ ಅವರು ಡಬಲ್ ಮೀನಿಂಗು, ಚೀಪ್ ಇಲ್ಲ. ಅವರು ಚೀಪ್ ಪಾಪ್ಯುಲಾರಿಟಿ ಬೇಕಾಗಿಲ್ಲ ಅವರಿಗೆ. ಅಲ್ಲ, ಸ್ವತಃ ಕಾವ್ಯ ಅವರೇ ಹೇಳಿದ್ದಾರೆ, ನಯನಾ ಅವ್ರು ಹೇಳಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದವರು ಹೆಸರು ನೆನಪಿಲ್ಲ ನನಗೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅವರು ಕೂಡ ಹೇಳ್ತಾರೆ, ಗಿಲ್ಲಿ ಅಂದ್ರೆ ಗಿಲ್ಲಿ ಸ್ಪೆಷಲ್ ಅವರು. ಅದಕ್ಕೆ ಆ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಇನ್ನೂ ಬೆಳಿಲಿ, ಇನ್ನೂ ಮುಂದಕ್ಕೆ ಹೋಗ್ಲಿ, ಇನ್ನೂ ಎತ್ತರಕ್ಕೆ ಹೋಗ್ಲಿ. ಆದ್ರೆ ಈ ಪ್ರಸಿದ್ಧಿ ಸಲುವಾಗಿ ಕೆಲವು ಗಿಮಿಕ್ಗಳನ್ನು ಮಾಡ್ತಾರೆ ಕೆಲವರು. ದಯವಿಟ್ಟು ಅಂತವೆಲ್ಲ ಮಾಡಬಾರ್ದು. ಆ ರೀತಿ ಬಂದಂತ ಪ್ರಸಿದ್ಧಿ ಬಹಳ ದಿವಸ ಇರಂಗಿಲ್ರಿ. ಅದೆಲ್ಲ ಬಹಳ ದಿವಸ ಇರಂಗಿಲ್ಲ. ಅಡ್ಡ ಹಾದಿ ಒಳಗ ಸುಖ ಇಲ್ಲ, ನೇರ ಹಾದಿ ಒಳಗ ನಿಮ್ಮ ಸಾಮರ್ಥ್ಯವನ್ನ ತೋರಿಸಿಕೊಡ್ರಿ. ಅದಕ್ಕ ಸಾಮರ್ಥ್ಯ, ವ್ಯಕ್ತಿತ್ವ ಇವೆರಡನ್ನು ಬೆಳೆಸಿಕೊಂಡು ಹೋಗ್ಬೇಕು ಎಲ್ರು, ನಾವು ಕೂಡ. ಅದಕ್ಕ ಗಿಲ್ಲಿಯವ್ರಿಗೂ ಒಳ್ಳೇದಾಗ್ಲಿ, ಕಾವ್ಯ ಅವ್ರಿಗೂ ಒಳ್ಳೇದಾಗ್ಲಿ, ಗಗನ ಅವ್ರಿಗೂ ಒಳ್ಳೇದಾಗ್ಲಿ, ನಯನ ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನೊಂದಿಬ್ರು 3 ಜನ ಅದಾರ, ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಗಿಲ್ಲಿಯವರ ಅಕ್ಕ ಅನುಶ್ರೀ ಅವರು ನಿಜವಾಗ್ಲೂ ಗಿಲ್ಲಿಯವರೇ ಹೇಳಿದಾರ, ನನ್ನ ಗಾಡ್ ಮದರ್ ಅಂತ. ಅದು 100ಕ್ಕೆ 100 ಸತ್ಯ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಅನುಶ್ರೀ ಮೇಡಮ್ ಅವರು ಬದುಕು ಸುಂದರ ಆಗ್ಲಿ, ಅವರು ಕೂಡ ಸಾಕಷ್ಟು ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.